ನಮಸ್ಕಾರ ರೀ ಎಲ್ಲರಿಗೂ. ಬರ್ರಿ ಇವತ್ತಿನ ವ್ಲಾಗ್ದಾಗ ಇವತ್ತು ಸಣ್ಣ ಎಣ್ಣೆ ತೆಗಿಯೋ ಮಷಿನ್ ತೊಗೊಂಬಂದಿದ್ವಿ. ಅದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಮತ್ತು ಅದು ಹೆಂಗೆ ವರ್ಕ್ ಮಾಡೋದು, ಕ್ಲೀನಿಂಗ್ ಹೆಂಗೆ, ಮತ್ತು ಎಷ್ಟು ಆಯಿಲ್ ಬರ್ತದೆ ನಮಗೆ, ಎಷ್ಟು ಕೆ ಜಿಗೆ, ಅದನ್ನೆಲ್ಲ ಕೂಡ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಬನ್ನಿರಿ ಆಗ ವೀಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲೇ ಈಗ ಒಣಗಿಸಿರೋ ಕಾಳುಗಳನ್ನ ತೊಗೊಂಡಿದ್ರಿ. ಇದನ್ನ ಈಗ ಶೇಂಗಾ ತೊಗೊಂಡಿವಿ. 2 ಕೆ ಜಿಯಷ್ಟು ಶೇಂಗಾ ನಾವು ತೊಗೊಂಡಿದ್ವಿ ಇದು ಚೆಕ್ ಮಾಡೋಕ್ಕೆ. ಮತ್ತು ಇದೆ ನೋಡಿರಿ ಮಷೀನು. ಒಂದು ಸಣ್ಣ ಸ್ಟೂಲ್ ಮೇಲೆ ಕೂಡ ಅಡ್ಜಸ್ಟ್ ಆಗ್ತೈತಿ. ಇದಕ್ಕೆ ಶೇಂಗಾಕ್ಕೆ 230 ಡಿಗ್ರಿ ಟೆಂಪ್ರೇಚರ್ನ ನಾವು ಸೆಟ್ ಮಾಡ್ಬೇಕು ರೀ. 230 ಡಿಗ್ರಿ ಸೆಲ್ಸಿಯಸ್ನ ಸೆಟ್ ಮಾಡಿದ್ವಿ. ಅದು ಸೆಟ್ ಮಾಡಿ ಈ ಪಾರ್ಟ್ಸ್ನೆಲ್ಲ ಅಸೆಂಬಲ್ ಮಾಡಿದ್ರಿ. ಇಲ್ಲಿ ಮೇಲ್ಗಡೆಯಿಂದ ಹಾಕೋದು. ಈಗ ನೀವು ನೋಡ್ತಿದ್ದೀರಲ್ಲ, ಆಯಿಲ್ ಈ ಕಡೆ ಬರ್ತಿದ್ರಿ ಅದ್ರದ್ದು, ಮತ್ತು ವೇಸ್ಟ್ ಲೆಫ್ಟ್ ಸೈಡಿಂದ ಬರ್ತಿದೆ. ಅದನ್ನು ಕೂಡ ನಾನು ನಿಮ್ಗೆ ಡೀಟೇಲಾಗಿ ತೋರಿಸ್ತೀನಿ. ಈಗ ಮೇಲ್ಗಡೆ ಹಿಂಗೆ ಕಾಳುಗಳನ್ನ ಹಾಕಿದ್ರಿ ಇದರ ಫನಲ್ನಾಗ. ಈ ಕಡೆಯಿಂದ ಇಲ್ಲಿ ವೇಸ್ಟ್ ಬರ್ತೈತೆ ರೀ, ಅದರದ್ದು ಕ್ರಶ್ ಆಗಿರೋ ವೇಸ್ಟ್, ಹಿಂಡಿ ಅಂತೀವಲ್ರಿ, ಅದು ಈ ಕಡೆ ಬರ್ತೈತಿ. ಇದನ್ನ ಎತ್ತು ಆಕಳ ಇಂಥವು ಏನು ಮನೆಯಾಗಿದ್ರೆ ಅವಕ್ಕೂ ಹಾಕ್ಬೋದು ರೀ. ಅವನ್ನ ಯೂಸ್ ಮಾಡ್ಬೋದು ಫೀಡಿಂಗಿಗೆ. ವೇಸ್ಟ್ ಅನ್ನೋಕ್ಕಿಂತ ಹಂಗೆ ಫುಡ್ಡಿಗೆ ಯೂಸ್ ಮಾಡ್ಬೋದು ರೀ, ಅದು ಕೂಡ ಒಳ್ಳೇದು. ನೋಡಿರಿ, ಇಷ್ಟು ಬಂದೈತಿ ನಮ್ಗೆ. ವೇಸ್ಟೂ ಬಂದೈತಿ ರೀ ಇದ್ರಾಗ 2 ಕೆ ಜಿಗೆ. ಇಲ್ಲಿ ನೋಡಿರಿ, ಈ ಕಡೆ ಸೈಡ್ನಾಗ ಫ್ಯಾನ್ ರನ್ ಆಗ್ತೈತಿ ರೀ, ಮಷಿನ್ ಹೀಟ್ ಟೆಂಪ್ರೇಚರ್ ಮೇಂಟೈನ್ ಮಾಡೋಕೆ. ತಳಗಡೆಯಲ್ಲಿ ಆನ್ ಆಫ್ ಬಟನ್ ಕೂಡ ಕೊಟ್ಟಾರ್ರಿ ಇದ್ರದ್ದು. ತಳಗಡೆ ಹೀಟಿಂಗ್ ಆನ್ ಮಾಡಿ 10 ಮಿನಿಟ್ಸ್ ಬಿಡ್ಬೇಕು ರೀ, ಯಾವಾಗ ಮಷಿನ್ ಸ್ಟಾರ್ಟ್ ಮಾಡಿದ್ರು. ಮತ್ತು ಈ ಕಡೆ ಓವರ್ಲೋಡ್ ಆದರೆ ಅದನ್ನು ಹೋಲ್ಡ್ ಮಾಡಿ ಮಷಿನ್ನ ಮತ್ತೆ ಸ್ಟಾರ್ಟ್ ಮಾಡ್ಕೊಳಕ್ಕೆ ಬಟನ್ ಐತಿ. ಇಲ್ಲಿ ಕ್ಲೀನಪ್ಪಿಗೆ ಬಟನ್ ಐತಿ, ಮತ್ತು ಸ್ಕ್ವೀಸಿಂಗ್ ಆನ್ ಮಾಡೋಕ್ಕೂ ಬಟನ್ ಐತಿ ರೀ. ಕ್ಲೀನಿಂಗು ಒನ್ಸ್ ನಾವೆಲ್ಲ ಆದಮೇಲೆ ಯೂಸ್ ಮಾಡಬೇಕು. ಸ್ಕ್ವೀಸಿಂಗ್ ಅಂದ್ರೆ ಪ್ರೊಸೆಸ್ ಸ್ಕ್ವೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೈತೆ ಅಲ್ರಿ, ಅದು ರೀ. ಅಷ್ಟು ಆಯಿಲ್ ಬಂದಿತ್ತು ರೀ ನಮ್ಗದು. ಇದು ನೋಡಿರಿ, ಈಗ ಕುಸ್ಬಿನೂ ತೊಗೊಂಬಂದಿದ್ದೀವಿ ನಾವು. ಕುಸ್ಬಿನೂ ಟ್ರೈ ಮಾಡೋಣ ಅಂತ. ಇವು 300 ಗ್ರಾಮ್ನಷ್ಟು ಕುಸ್ಬಿ ಎಣ್ಣೆ ಕೂಡ, ಕುಸ್ಬಿ ಕಾಳು ಕೂಡ ತೊಗೊಂಬಂದಿದ್ದೀವಿ ರೀ. ಅದಕ್ಕೆ ಟೆಂಪ್ರೇಚರಲ್ಲಿ 200 ಡಿಗ್ರಿ ಸೆಟ್ ಮಾಡ್ಬೇಕಂತ ಐತ್ರಿ. 200 ಡಿಗ್ರಿ ಸೆಟ್ ಮಾಡೀವಿ. ಕುಸ್ಬಿ ಎಣ್ಣೆ ಚಲೋ ಅಂತಾರೆ ರೀ ಹಳೆ ಮಂದಿ, ಮತ್ತು ಭಾಳಷ್ಟು ಹಿರಿಯರು ಕೂಡ ಅದನ್ನು ಹೇಳ್ತಾರೆ. ಕುಸ್ಬಿ ಎಣ್ಣೆ ಭಾಳ ಒಳ್ಳೆಯದು ಆರೋಗ್ಯಕ್ಕೆ ಅಂತ. ನಾವು ಅದಕ್ಕೆ ಟ್ರೈ ಮಾಡೋಣ ಅಂತ ಹಾಕಿದ್ದೀವಿ ರೀ. ನೋಡಂಬರಿ ಎಷ್ಟು ಬರ್ತೈತೆ ಅದು. 300 ಗ್ರಾಮ್ನಷ್ಟು ಕುಸ್ಬಿಗೆ ಎಷ್ಟು ಆಯಿಲ್ ಬರ್ತದೆ ಅಂತ. ಇಲ್ಲಿ ನೋಡಿರಿ, ಇದು ಆಯಿಲ್ ಬರೋ ಸ್ಪೇಸ್ ರೀ. ಇದು ಶಾಫ್ಟ್ ಮಿಡಲ್ನಲ್ಲಿ ಆಯಿಲ್. ಇದು ನೋಡಿರಿ, ಇಷ್ಟು ನಮ್ಗೆ ಶೇಂಗಾ ಎಣ್ಣೆ ಬಂದಿತ್ತು. ಅದು ಎಷ್ಟು ಲೀಟ್ರ್ ಬಂದಿತ್ತು ಅಂತ ನೋಡೋಣ ಅಂತ ಇದು ಮಾಡಿದ್ರಿ. 2 ಕೆ ಜಿಯಷ್ಟು ಶೇಂಗಾಕ್ಕೆ ಹತ್ತತ್ರ ನಮ್ಗೆ 1 ಲೀಟ್ರ್ ಮೇಲೆ ಒಂದು 50 ml ಹೆಚ್ಚಿಗೆ ಬಂದಿತ್ತು ರೀ. ಇದು 1 ಲೀಟ್ರ್ 50 ml ಸ್ವಲ್ಪ ಬಿಡ್ತು ಅಳತೆ ಮಾಡುವಾಗ. 1 ಲೀಟರ್ 50 ml ಬಂದಿದೆ. ಮತ್ತು ನಿಮ್ಗೇನಾದ್ರು ಈ ವಿಡಿಯೋ ಎಲ್ಲ ಇಷ್ಟ ಆದರೆ, ಮತ್ತು ಇನ್ಫಾರ್ಮೇಷನ್ ಇಷ್ಟ ಆದರೆ, ನಮ್ಮ ಚಾನಲ್ನ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರೆಯೋಕೆ ಹೋಗ್ಬೇಡ್ರಿ. ಈಗ ಬೆಲ್ ಐಕಾನ್ನು ಪ್ರೆಸ್ ಮಾಡ್ಕೊಳ್ರಿ, ನಿಮಗೆ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಕೂಡ ಬರ್ತವೆ. ಈಗ ಇಲ್ಲಿ ನೋಡಿರಿ, ಈಗ 1 ಲೀಟ್ರ್ ಅಂತೂ ಫುಲ್ ಬಂದಿದೆ ರೀ. ಇದು 1 ಲೀಟ್ರ್ ಮೇಲೆ 50 ml ಬಂದಿದೆ ನಮಗೆ ಶೇಂಗಾ ಎಣ್ಣೆ 2 ಕೆ ಜಿಗೆ. ಮಾರ್ಕೆಟ್ನಲ್ಲಿರೋದು ಪ್ರೈಸಿಗೆ ಮತ್ತು ಇದನ್ನು ನೋಡಿದ್ರೆ ಸ್ವಲ್ಪ ಭಾಳ ಫರಕ್ ಅನ್ನಿಸ್ತೈತೆ ರೀ. ಆಯ್ತು ನೋಡಿರಿ, ಒಂದು 50 ml ಬಂದಿತ್ತು ಅಷ್ಟೇ. ನೆಕ್ಸ್ಟ್ ಇದು ಕುಸ್ಬಿ ಎಣ್ಣೆ ಇದ್ರಿ. ಸುಮಾರು ಇದು ಕೂಡ ಒಂದು 100 ml ಇತ್ತೇನೋ ಅಷ್ಟೇ ರೀ. 150 ml ಅಷ್ಟೇ ಇತ್ತು. ಕುಸ್ಬಿ ಎಣ್ಣೆ ಅಷ್ಟು ಬಂದಿದ್ದಿಲ್ಲ ರೀ. ಇದು ಒಂದು 300 ಗ್ರಾಮ್ಸ್ಗೆ. ಈ ಮಷೀನ್ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಹೀಟ್ ಕಡಿಮೆ ಆಗಿಬಿಡ್ಬೇಕು. ಇಷ್ಟು ನಮಗೆ ಹಿಂಡಿ ಬಂದಿತ್ತು ನೋಡಿರಿ. ಇದು 2 ಕೆ ಜಿ ಶೇಂಗಾಕ್ಕೆ ಮತ್ತು ಸ್ವಲ್ಪ ಕುಸ್ಬಿಗೆ. ನೋಡಿರಿ, ಇದು ಕ್ಲೀನಿಂಗ್ ಹೆಂಗೆ ಮಾಡ್ಬೇಕಂದ್ರೆ, ಮೊದಲು ಇದೆಲ್ಲ ಕ್ಲೀನ್ ಆಗ್ಬೇಕು ರೀ. ಅವು ಉಷ್ಟು ಮಷಿನನ್ನು ಏನು ಸಿಕ್ಕೋಬಾರ್ದು ಶಾಫ್ಟ್ ಒಳಗಡೆ. ಅದೆಲ್ಲ ಆದಮೇಲೆ
ಇಲ್ಲಿ ಅದನ್ನ ಆಫ್ ಮಾಡಬೇಕು, ಸ್ಕ್ವೀಸಿಂಗ್ ಆಫ್ ಮಾಡಬೇಕು, ಹೀಟಿಂಗ್ ಆಫ್ ಮಾಡಬೇಕು, ಮತ್ತೊಂದು 10 ಮಿನಿಟ್ಸ್ನಷ್ಟು ಬಿಡ್ಬೇಕು ರೀ. ಅದನ್ನ 10 ಮಿನಿಟ್ಸ್ನಷ್ಟು ಬಿಟ್ಟರೆ ಹೀಟ್ ಕಡಿಮೆ ಆಗ್ತೈತೆ ಮಷಿನ್ದು. ಅವಾಗ ನಾವು ಶಾಫ್ಟ್ ಎಲ್ಲ ಈಸಿಯಾಗಿ ಉಜ್ಕೋಬೋದು. ಮತ್ತು ಈ ಮೇನ್ ಪ್ಲಗ್ನು ಆಫ್ ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ. ಕೆಲವೊಂದು ಸಾರಿ ಇಲ್ಲಿ ಬಂದ್ ಮಾಡಿರ್ತೀವಿ, ಮೇನ್ ಪ್ಲಗ್ಗಿಂದ ಕರೆಂಟ್ ಬರೋ ಚಾನ್ಸಸ್ ಇರ್ತೈತಿ. ಇದನ್ನು ಹೆಂಗೆ ಓಪನ್ ಮಾಡಿ ಕ್ಲೀನ್ ಮಾಡೋದು ಎಲ್ಲ ಪ್ರೊಸೆಸ್ ಕೂಡ ಎಕ್ಸ್ಪ್ಲೇನ್ ಮಾಡೀನಿ. ಮತ್ತು ರೀಅಸೆಂಬಲ್ ಮಾಡೋದು ಕೂಡ ನಾನು ಇನ್ಫಾರ್ಮೇಷನ್ ಇನ್ಕ್ಲೂಡ್ ಮಾಡೀನಿ. ಮಿಸ್ ಮಾಡೋಕೆ ಹೋಗ್ಬೇಡ್ರಿ, ಫುಲ್ ವೀಡಿಯೋ ನೋಡಿರಿ. ಆ ಕಡೆ ಪಿನ್ ಐತ್ರಿ, ಅದಕ್ಕೊಂದು ಸಣ್ಣ ಪಿನ್ ಇದೆ. ಆ ಪಿನ್ ತೆಗೆದ್ರೆ ಶಾಫ್ಟ್ ಈಸಿಯಾಗಿ ನಾವು ಹೊರಗಡೆ ತಗೋಬೋದು. ಅದನ್ನು ಮತ್ತು ಇಂಥ ಹೊಸ ಹೊಸ ವೀಡಿಯೋಗಳು, ಇನ್ಫಾರ್ಮೇಷನ್, ವ್ಲಾಗ್ಸ್ ನಿಮಗೆ ನಮ್ಮ ಕಡೆಯಿಂದ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ. ಹಾಗೆ ನಿಮ್ಮದು ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ಕೂಡ ಹಾಕಿರಿ. ಅದರಿಂದ ನಮಗೂ ಏನು ಇನ್ಫಾರ್ಮೇಷನ್ ಗೊತ್ತಾಗ್ತೈತಿ. ಮತ್ತು ನಿಮಗೆ ಈ ವಿಡಿಯೋ ಇಡಿಸಿದೆ ಇಲ್ಲ ಅಂತ ಕೂಡ ನಮ್ಗೆ ತಿಳಿತೈತಿ. ಇದು ನಾನು 10 ಮಿನಿಟ್ಸ್ ಬಿಟ್ಟರೆ ಸ್ವಲ್ಪ ಹೀಟ್ ಹಂಗೆ ಐತ್ರಿ. ನಾನು ಡೈರೆಕ್ಟಾಗಿ ಮುಟ್ಟೋಕೆ ಹೋಗ್ತಿದ್ದೆ, ಸ್ವಲ್ಪ ಬಿಸಿ ಹಾಗೆ ಇತ್ತದು. ಸೊ ನೀವು ಆದರೆ ಒಂದು 10-15 ನಿಮಿಷನೇ ಬಿಟ್ಟು ಆಮೇಲೆ ನೋಡಿ, ಫುಲ್ ಬಿಸಿ ಕಡಿಮೆ ಆದಮೇಲೆ ಈ ಥರ ಅದನ್ನು ಪೂರ ಹೊರಗಡೆ ತಗೋಬೇಕ್ರಿ. ತಗೊಂಡು ಅದ್ರ ಒಳಗಡೆಯಿಂದ ಶಾಫ್ಟ್ನ ಚೇಂಜ್ ಮಾಡ್ಕೋಬೇಕು. ಹೊರಗಡೆ ತಗೋಬೇಕದನ್ನ. ಇಲ್ಲೇ ಐತೆ ನೋಡ್ರಿ ಅದರದ್ದು ಶಾಫ್ಟ್. ಬಟ್ಟೆಯಿಂದ ಕ್ಲೀನ್ ಮಾಡ್ಕೊರಿ. ಬಟ್ಟೆಯಿಂದ ಮೊದಲು ಕ್ಲೀನ್ ಮಾಡ್ಕೊರಿ, ಆಮೇಲೆ ವಾಶ್ ಮಾಡಿ ಫುಲ್ ಡ್ರೈ ಮಾಡಿ ಆಮೇಲೆ ಮತ್ತೆ ರೀಯೂಸ್ ಮಾಡಬೇಕು. ಎವ್ರಿ ಟೈಮ್ ನಾವು ಒಂದು ಕಾಳಿಂದ ಇನ್ನೊಂದು ಕಾಳಿಗೆ ಹಾಕುವಾಗ ಫ್ರೆಶ್ ಆಗಿ ಇದನ್ನು ಕ್ಲೀನ್ ಮಾಡಿ ಯೂಸ್ ಮಾಡಿದ್ರೆ ಒಳ್ಳೆಯದು. ಇಲ್ಲಾಂದರೆ ಆ ಕಾಳು ಈ ಕಾಳು ಅದು ಜಾಮ್ ಆಗೋ ಚಾನ್ಸಸ್ ಇರ್ತೈತೆ ರೀ ಅಲ್ಲಿ. ಈ ಬ್ರಷ್ ತೊಗೊಂಡು ಏನಾದರೂ ಸೆಗ್ಮೆಂಟ್ಸ್ ಉಳ್ಕೊಂಡಿದ್ರೆ ಅದನ್ನು ಕ್ಲಿಯರ್ ಮಾಡ್ಕೋಬೇಕು ರೀ ಚಾನಲಲ್ಲಿ. ಇದೆಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡಿದ್ದೀರಿ. ಈಗ ವಾಶ್ ಕೂಡ ಮಾಡ್ಕೊಂಡಿದ್ದೀನಿ ನಾನು. ವಾಶ್ ಮಾಡ್ಕೊಂಡ್ಮೇಲೆ ಈಗ ಅಸೆಂಬಲ್ ಹೆಂಗೆ ಮಾಡೋದಂತ ಅದನ್ನು ಕೂಡ ತೋರಿಸ್ತೀನಿ ಬರ್ರಿ. ಈಸಿ ಸ್ಟೆಪ್ಸ್ ಇದಾವೆ ರೀ. ಬೇಗ ನಾವು ಅಸೆಂಬಲ್ ಮಾಡ್ಕೋಬೋದು, ಡಿಸೆಂಬಲ್ ಕೂಡ ಮಾಡ್ಕೋಬೋದು ಆ ಥರ. ಮತ್ತು ಈ ಸಣ್ಣ ಮಷಿನ್ ಯೂಸ್ ಮಾಡೋದ್ರಿಂದ ನಮಗೆ ಎಕನಾಮಿಕಲ್ ಹೌದೋ ಇಲ್ಲೋ, ಮತ್ತು ಇದನ್ನು ಯೂಸ್ ಮಾಡ್ಕೊಳೋದು ಒಳ್ಳೆಯದು ಅಥವಾ ದೊಡ್ಡದ ಮಷಿನ್ ಹಾಕೋದು ಒಳ್ಳೆಯದಾ ಅಂತ ನಿಮ್ಗೇನಾದರೂ ಅಭಿಪ್ರಾಯ ಅನಿಸಿದ್ರೆ, ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಏನಾದರೂ ಇದ್ದರೆ ನಮಗೂ ಕೂಡ ಇನ್ಫಾರ್ಮ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಇದರಿಂದ ಗೊತ್ತಿಲ್ಲದಿರೋರಿಗೆ ಅದು ಇನ್ಫಾರ್ಮೇಟಿವ್ ಆಗ್ತದೆ, ಅದು ನಮಗೂ ಕೂಡ ಇನ್ಫಾರ್ಮೇಷನ್ ಹೆಲ್ಪ್ ಆಗ್ತದೆ. ಹಿಂಗೆ ಅದನ್ನ ಫಿಟ್ ಮಾಡಿ ಅದನ್ನ ಪಿನ್ ಹಾಕ್ಬಿಡೋದು. ಅದು ಮೇನ್ ಸ್ಲಾಟ್ಗೆ ಅದನ್ನು ಶಾಫ್ಟ್ ಫಿಕ್ಸ್ ಮಾಡಿ ಇದನ್ನ ಫಿಕ್ಸ್ ಮಾಡಿದ್ರೆ ಆಯಿತು. ಇದು ಮಾಡಿ ಆಯಿತು. ಇಷ್ಟೇ ನೋಡಿ ಅಸೆಂಬಲ್ ಮಾಡೋದು, ಡಿಸೆಂಬಲ್ ಮಾಡೋದು ಪ್ರಾಸೆಸ್ದು. ತುಂಬ ಈಸಿ ಇದೆ ರೀ ಆ ಲೆಕ್ಕದಲ್ಲಿ. ಅಷ್ಟೇನು ಕಾಂಪ್ಲಿಕೇಟೆಡ್ ಏನಿಲ್ಲ. ಒಂದು ಸರಿ ಯಾರಾದರೂ ನೋಡಿದ್ರು ಕೂಡ ಈಸಿಯಾಗಿ ಮಾಡ್ಕೋಬೋದು ಇದನ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್.